ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇನ್ನು ಬೀದರ್ನಲ್ಲಿ ಮತ್ತೆ ಮುಂದುವರೆದಿದೆ ರೈತರ ಅಹೋರಾತ್ರಿ ಧರಣಿ. ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಅಹೋರಾತ್ರಿ ಧರಣಿ. ಪ್ರತಿ ಟನ್ ಕಬ್ಬಿಗೆ 3200 ರೂಪಾಯಿ ನೀಡುವಂತೆ ಆಗ್ರಹವನ್ನ ಮಾಡ್ತಿದ್ದಾರೆ ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರು. ನಮಗೆ ಸರಿಯಾದ ದರ ಸಿಗುವವರೆಗೂ ನಾವು ಹೋರಾಟವನ್ನ ಮುಂದುವರಿಸುತ್ತೇವೆ. ನಿನ್ನೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ರು. ನಿನ್ನೆಯೂ ಕೂಡ ರೈತರ ಜೊತೆ ಒಮ್ಮತ ಮೂಡದ ಹಿನ್ನೆಲೆ ಮತ್ತೆ ಇವತ್ತು ಧರಣಿ ಸತ್ಯಾಗ್ರಹ ಮುಂದುವರೆದಿದೆ. ಈ ಕುರಿತು ಒಂದು ಸಣ್ಣ ವರದಿ ಇಲ್ಲಿದೆ, ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಬೀದರ ರೈತ ಸಂಘಕ್ಕೆ, ರೈತರ ಮಕ್ಕಳಿಗೆ ಏನೇ ಬರಲಿ ಬೇಕೇ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ. ಕಬ್ಬಿಗೆ 3200 ರೂಪಾಯಿ ಕೊಡಲೇಬೇಕು. ಕಬ್ಬಿಗೆ 3200 ರೂಪಾಯಿ ಕೊಡಲೇಬೇಕು. ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಗಡಿ ಜಿಲ್ಲೆ ಬೀದರ್ನಲ್ಲಿಯೂ ಕೂಡ ಕಬ್ಬಿಗೆ ಬೆಂಬಲ ಬೆಲೆಯಾಗಿ 3200 ರೂಪಾಯಿಯನ್ನು ಸರ್ಕಾರ ಘೋಷಣೆ ಮಾಡಿತ್ತು. ಅದೇ ದರವನ್ನು ಬೀದರ್ ಜಿಲ್ಲೆಯಾದ್ಯಂತ ಕೂಡ ಎಲ್ಲ ಕಬ್ಬು ಬೆಳೆಗಾರರಿಗೆ ನೀಡಬೇಕು ಅಂತ ಬೀದರ್ ಜಿಲ್ಲೆಯಲ್ಲಿ ಕೂಡ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಧರಣಿ ಇವತ್ತಿಗೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ಕಳೆದ 5 ದಿನಗಳಿಂದ ಚಳಿಯಲ್ಲಿಯೇ ಅಹೋರಾತ್ರಿ ಧರಣಿಯನ್ನು ಮುಂದುವರಿಸಿದ್ದಾರೆ ಬೀದರ್ ಜಿಲ್ಲೆಯ ರೈತರು. ಇದೀಗ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸತತವಾಗಿ 3 ಸಭೆಗಳು ನಡೆದಿದ್ದು ಕೂಡ 3 ಸಭೆಯಲ್ಲಿಯೂ ಕೂಡ ಕಾರ್ಖಾನೆ ಮಾಲೀಕರು ಮತ್ತು ರೈತರ ನಡುವೆ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಜರುಗಿರುವಂಥದ್ದು. 3 ಸಭೆಗಳು ಕೂಡ ವಿಫಲವಾಗಿ ಹೋಗಿವೆ. ಯಾಕಂದರೆ ರೈತರ ಬೇಡಿಕೆ ಏನಿದೆ 3200 ರೂಪಾಯಿ ಕೊಡುವಲ್ಲಿ ಕಾರ್ಖಾನೆ ಮಾಲೀಕರು ಒಪ್ಪದ ಹಿನ್ನೆಲೆ ಇಂದಿಗೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಕಬ್ಬಿನ ದರದ ಕುರಿತು ಒಮ್ಮತ ಮೂಡಿಲ್ಲ. ಜಿಲ್ಲಾಧಿಕಾರಿಗಳು ಈಗಾಗಲೇ 2900 ರೂಪಾಯಿ ಕೊಡಿಸುವುದಾಗಿ ಕಾರ್ಖಾನೆ ಮಾಲೀಕರ ಮನವೊಲಿಸುವುದಾಗಿ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದರು. 5 ದಿನಗಳು ಮುಕ್ತಾಯಗೊಂಡು ಇವತ್ತು 6ನೇ ದಿನಕ್ಕೆ ಅಹೋರಾತ್ರಿ ಧರಣಿ ಕಾಲಿಟ್ಟಿದೆ. ರೈತರು ತಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ಇದೇ ರೀತಿ ಹೋರಾಟವನ್ನು ಮುಂದುವರಿಸುವುದಾಗಿ ಬೀದರ್ ಜಿಲ್ಲೆಯ ರೈತರು ಹೇಳ್ತಿದ್ದಾರೆ. ಇವತ್ತು ನಾನು ಖುದ್ದಿರುವಂಥದ್ದು ಬೀದರ್ ಜಿಲ್ಲಾ ಸಂಯುಕ್ತ ಕಿಸಾನ್ ಮೋರ್ಚಾ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಬ್ಬು ಬೆಳೆಗಾರರ ಚಳುವಳಿಗೆ ಬೆಂಬಲಿಸಿ 1 ಟನ್ಗೆ 3200 ರೂಪಾಯಿಯನ್ನು ಘೋಷಣೆ ಮಾಡಬೇಕು ಅಂತ ಜಿಲ್ಲೆಯ ರೈತರ ಒಂದು ಆಗ್ರಹ ಇದೆ. ಆ ಒಂದು ಅಹೋರಾತ್ರಿ ಧರಣಿ ಸ್ಥಳದಲ್ಲಿ ನಾನಿರುವಂಥದ್ದು. ಈಗ ಖುದ್ದಾಗಿ ಇಲ್ಲಿರುವಂಥ ರೈತರ ಜೊತೆಗೆ ಮಾತನಾಡೋಣ. ಇನ್ನು ನಿನ್ನೆ ಸಚಿವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು. ಸಚಿವರ ಜೊತೆ ಕೂಡ ಸಂವಾದ ನಡೆಸಿದರು ರೈತರು. ಆದರೆ ಒಮ್ಮತ ಮೂಡದ ಹಿನ್ನೆಲೆ ನಿನ್ನೆಯೂ ಕೂಡ ವಿಫಲ ಆಯಿತು. ಮತ್ತೆ ಇವತ್ತು ಭೇಟಿ ನೀಡುವಂಥ ಸಾಧ್ಯತೆ ಇದೆ. ಸೊ ರೈತರಿಗೆ ಕೇಳೋಣ ಅವರ ಬೇಡಿಕೆಗಳು ಏನು, ಎಷ್ಟಕ್ಕೆ ಒಪ್ಪಿಗೆಯನ್ನು ಸೂಚಿಸಬಹುದು, ಎಲ್ಲವನ್ನ ಖುದ್ದಾಗಿ ಅವ್ರ ಜೊತೆನೇ ಮಾತಾಡೋಣ. ಸರ್, ನಿನ್ನೆ ಸಚಿವರು ಬಂದರು, ಏನೆಲ್ಲ ಚರ್ಚೆ ಆಯಿತು ಸರ್? ನಿನ್ನೆ ಸಚಿವರು ಬಂದು 2000 ಏನಪ್ಪ ಅಂದರೆ 3200 ಕೊಡ್ಬೇಕಂತ ಹೇಳಿ ನಾವೇನು ಕೇಳ್ತಾ ಇದ್ದೀವಿ. ಅದಕ್ಕೇನಪ್ಪ ಅಂದ್ರೆ ಅವ್ರು ಬಂದು ತಮ್ಮ ಹೆಚ್ಚಿಗಾಗಿ ಏನಪ್ಪ ರಾಜಕೀಯ ಬಗ್ಗೆದಾಗೆ ಮಾತಾಡಿಕೊಂಡ್ರು. ಅಪೋಸಿಷನ್ ಬಂದು ನಿಮ್ಮ ಇದರೊಳಗೆ ಏನಪ್ಪ ಅಂದ್ರೆ ಟೆಂಟದಾಗ ಏನಪ್ಪ ಅಂದ್ರೆ ನಮ್ಮ ಬಗ್ಗೆ ವಿರೋಧ ಮಾಡಿದ್ರು ಅಂತ ಹೇಳಿದ್ರು. ಇದು ಎಲ್ಲ ರಾಜಕೀಯ ಪಕ್ಷರು ಅದೇ ಕಲ್ತಾರಿಲ್ಲ. ಇಲ್ಲಿ ಬರೋದು ಏನಪ್ಪ ಅಂದ್ರೆ ಅವ್ರವ್ರದ್ದು ಏನಪ್ಪ ಅಂದ್ರೆ ಪ್ರಚಾರ ಮಾಡ್ಕೊಬೋದು, ವಿರೋಧಿಗೆ ಏನಪ್ಪ ಮತ್ತೊಂದು ಪಕ್ಷಕ್ಕೆ ಏನಪ್ಪ ಅಂದ್ರೆ ಅಪೋಸ್ ಮಾಡೋದು ಅಷ್ಟೇ ಕಲ್ಕೊಂಡು ಏನಪ್ಪ ಅಂದ್ರೆ ಅವ್ರು ರಾಜಕೀಯ ಮಾಡ್ಲಿಕ್ಕೆ ಬಂದರೆ ವಿನಃ ನಮ್ಮದಪ್ಪ ರೈತರದು FRP ರೇಟ್ ಇವತ್ತೇನು ಐತಲ್ಲ 3200 ರೂಪಾಯಿ ಕೊಡ್ಬೇಕಂತೇಳಿ ನಮ್ಮ ಬೇಡಿಕೆ ಕೇಳ್ತಾ ಇದ್ದೀವಿ ಎಲ್ಲನೇ. ಅದಕ್ಕೆ ನಮ್ಗೆ ಕೊಡೋದಾಗಲಿಲ್ಲ ಅಂತೇಳಿ ಹೋದರು. ಅದ್ರ ಬಗ್ಗೆದಾಗ ಅವ್ರು ಯಾವುದು ನಮ್ಮದು ರಿಕವರಿ ಬಗ್ಗೆದಾಗ ಮಾತಾಡಿದ್ರು. ರಿಕವರಿ ಏನಾಯ್ತಲ್ಲ BSSಗೆ ಏನಪ್ಪ ಅಂದ್ರೆ 1976ನೇ ಇಸ್ವಿದಲ್ಲಿ 11.25 ರಿಕವರಿ ಅಲ್ಲಿ ಬಂದಿದೆ. ಇಲ್ಲಿ NSSಗೆ ಏನಂತಂದರೆ 12.25 ಏನಪ್ಪ ಅಂದ್ರೆ ಇಲ್ಲಿ ಬಂದಿದೆ. ಅದು ರಿಕವರಿ ಬಗ್ಗೆದಾಗ ರಿಕವರಿನೇ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದು ಹೆಂಗೆ ರಿಕವರಿ ಇಲ್ಲ ಅಲ್ಲಿ ನೋಡ್ಕೊಂಡ್ರೆ ಗೊತ್ತಾಯ್ತಲ್ಲ. ಆದರೆ ಇವತ್ತು ನಮ್ಮದು ಹಳ್ಳಿಕೇಡ್ ಫ್ಯಾಕ್ಟ್ರಿ ಏನಪ್ಪ ಅಂದರೆ ಕ್ಲೋಸ್ ಆಗಿದೆ, ಕೀಲಿ ಹಾಕಿದ್ದಾರೆ.
ಮತ್ತು ಇವೆರಡು ಫ್ಯಾಕ್ಟ್ರಿಗಳಲ್ಲಿ ಸಾಲಾಗಂತೂ ಹೆಚ್ಚಿಗೆ 500-600 ಕೋಟಿ ಸಾಲಗಳು ಆಗಿವೆ ಎಲ್ಲನೇ. ಅವನು 2 ವರ್ಷದಾಗ ಆ ಫ್ಯಾಕ್ಟ್ರಿನೂ ಇರೋದಿಲ್ಲ. ಇವತ್ತೇನಪ್ಪ ಅಂದರೆ ಈ ಎಲ್ಲ ಫ್ಯಾಕ್ಟ್ರಿಗಳೇನು ನಡೆಸ್ತಾ ಇದ್ದಾರೆ, ಮಾಲಕರೇನು ಅಧ್ಯಕ್ಷರುಗಳು ಆಗಿದ್ದಾರೆ, ನಮ್ಮ ಫ್ಯಾಕ್ಟ್ರಿಗೆ ಕೀಲಿ ಬಿದ್ದಿದೆ. ಇವರು ಅಧ್ಯಕ್ಷರುಗಳು ಎಷ್ಟು ದಿವಾಳಿ ಆಗಿದ್ದಾರೆ ಅಂತಂಬ ನಮಗೆ ಬೇಕಲ್ಲ. ಎಲ್ಲನೇ ದಿವಾಳಿ ಆಗಿದ್ದಾರೋ ಅಥವಾ ಕೋಟ್ಯಾಧಿಪತಿ ಆಗಿದ್ದಾರೋ, ಆದರೆ ಕಾರ್ಖಾನೆಗಂತೂ ಕೀಲಿ ಹಾಕಿದ್ದಾರೆ. ಮತ್ತು ಅವ್ರನ್ನೂ ಕೀಲಿ ಬೀಳಬೇಕಲ್ಲ, ದಿವಾಳಿ ಆಗಬೇಕಲ್ಲ. ಯಾಕಾಗಿಲ್ಲ? ಆ ಎಲ್ಲ ಮುಖಂಡರೇನಪ್ಪ ಅಂದರೆ 5 ಅಧ್ಯಕ್ಷರು ಇದ್ದವರೇನೋ, ಎಲ್ಲ ಫ್ಯಾಕ್ಟ್ರಿ ಅಧ್ಯಕ್ಷಗಳು ಇದ್ದವರು ಇಲ್ಲಿವರೆಗೆ ಕೋಟ್ಯಾಧಿಪತಿ ಆಗ್ಯಾರ. ಇದು ಯಾರ ಮ್ಯಾಗ ಆಗ್ಯಾರ ಅಂದರೆ ಓನ್ಲಿ ಫ್ಯಾಕ್ಟ್ರಿಗಳ ಮ್ಯಾಗ ಆಗಿದ್ದಾರೆ. ಅದಕ್ಕಂತೂ ಅಷ್ಟೇನಪ್ಪ ಅಂದ್ರೆ ಅವರು ಮಾಡಬಾರ್ದಿತ್ತು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಅದಕ್ಕಮ್ಮ ನಮಗೆ FRP ರೇಟ್ ಏನೈತಲ್ಲ, MSP ರೇಟ್ ಏನು ಬರ್ತದಲ್ಲ, ಇದು ಏನಪ್ಪ ಅಂದ್ರೆ 3200 ಕೊಡಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಎಸ್, ಇನ್ನೋರ್ವ ರೈತರ ಜೊತೆ ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್, ತಮಗೆ ಯಾವ ದರವನ್ನು ಕೊಟ್ಟರೆ ತಾವು ಒಪ್ಕೊಳ್ಳುವಂಥ ಸಾಧ್ಯತೆ ಇದೆ ಸರ್? ನಮಗೆ ಕೊನೆಯದಾಗಿ ಏನು ಸರ್ಕಾರ ನಿಗದಿ ಮಾಡಿದೆ 3200 ರೂಪಾಯಿ ಕೊಡಬೇಕಂತ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರೇ ಘೋಷಣೆ ಮಾಡಿದ್ದಾರೆ. ಅವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಖಾನೆಗಳ ಮಧ್ಯೆ ಮತ್ತು ರೈತರ ಮಧ್ಯೆ ಚರ್ಚೆ ಆದಾಗ ನಾವು ಎಲ್ಲರೂ ಕಾರ್ಖಾನೆ ಉಳಿಬೇಕಂದ್ರೆ ಅವತ್ತು ನಾವು 3100ಕ್ಕೆ ಸಹ ಒಪ್ಪಲಿಕ್ಕೆ ತಯಾರಾಗಿದ್ದೆವು. ಆದರೆ ಅವರು ಅದಕ್ಕೆ ಸ್ಪಂದನೆ ಮಾಡಿಲ್ಲ. 2900ಕ್ಕಿಂತ ಹೆಚ್ಚಿಗೆ ಕೊಡಲ್ಲಂದರು. ಮತ್ತು 5 ದಿವಸ ಆಯ್ತು ನಾವು ಅದಕ್ಕೆ ಒಪ್ಪಲ್ಲ ಅಂದಾಗ ಇಲ್ಲೇ ಬಂದು ಕೂತಿದ್ದೆವು, ಮನೆಗೂ ಸಹ ಹೋಗಿಲ್ಲ. ಮಂತ್ರಿಗಳು ಬಂದ್ವಿ ಮತ್ತು ಸುತ್ತು ಬಳಸಿ ಮತ್ತೆ 2900 ಹೇಳಿದ್ರು. ಯಾವ ಬಂದು ಸಾಧನೆ ರೈತರಿಗೆ ಏನು ಸಾಧನೆ ಮಾಡಿದಂಗೆ ಆಯಿತು. ಅವತ್ತೇ ಹೇಳಬೇಕಾಗಿತ್ತು, ನೀವು ಏನದ 2900ಕ್ಕೆ ನೀವು ಹೋರಾಟ ಕುಂತೀರಿ, ಅದಕ್ಕೆ ಹೆಚ್ಚಿಗೆ ಕೊಡಲ್ಲಂತ. ಆದರೂ ನಾವು ಈ ಸಾರಿ ಬೀದರ್ ಜಿಲ್ಲೆಯ ರೈತರು ಎಲ್ಲರೂ ನಮ್ಮ ಬೆಲೆ ಏನು ಸರ್ಕಾರ ಘೋಷಣೆ ಮಾಡಿದೆ ಮತ್ತು ನಮ್ದು ಹಕ್ಕಿದೆ, ನಮ್ಮ ಕಬ್ಬಿನಾಗ ಏನು ರಿಕವರಿ 11 ಬರ್ತದಂಬದು ಎಲ್ಲ ರೈತರಿಗೆ ಗುರ್ತದ. ಅದಕ್ಕೆ 3200 ಪಡಿಬೇಕು ಅಂತ ನಮ್ಮ ರೈತರದ್ದು ಉದ್ದೇಶ. ಓಕೆ ಸರ್, ಇವತ್ತು 6ನೇ ದಿನಕ್ಕೆ ನಿಮ್ಮ ಪ್ರತಿಭಟನೆ ಕಾಲಿಟ್ಟಿರುವಂಥದ್ದು. ಸರ್, ಇವತ್ತು ಬಂದು ಒಂದು ದರವನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ ಸಚಿವರು. ಒಂದು ವೇಳೆ ಆ ದರವನ್ನು ನಿಮಗೂ ಕೂಡ ಓಕೆ ಅನ್ನಿಸ್ಲಿಲ್ಲ ಅಂದರೆ ಮತ್ತೆ ಹೋರಾಟದ ರೂಪರೇಷೆ ಏನಿರುತ್ತೆ? ಈಗ ಅವರು ಬಂದರೆ ಅವ್ರಿಗೆ ಸ್ವಾಗತ ಇದೆ. ಅವ್ರು ಏನು ಬೆಲೆ ನಮಗೆ ಹೇಳ್ತಾರೆ. ಅದರ ನಂತರ ನಮ್ಮ ರೈತರು ಪ್ರತಿಯೊಂದು ತಾಲೂಕಿನ ಎಲ್ಲ ಹಳ್ಳಿಯ ರೈತರು ಇದ್ದಾರೆ. ಅವರೆಲ್ಲರೂ ವಿಚಾರ ಮಾಡಿ ನಾವು ಅದಕ್ಕೆ ಹೋರಾಟ ಮುಂದುವರಿಸಬೇಕು, ಅದಕ್ಕೆ ಒಪ್ಕೋಬೇಕು ಅಂಬುದು ನಮ್ಮ ರೈತರ ಜೊತೆ ಚರ್ಚೆ ಮಾಡಿದ ನಂತರ ನಾವು ಹೇಳ್ತೀವಿ. ಮತ್ತು ಯಾವುದೇ ಕಾರಣಕ್ಕೂ 3100ಕ್ಕಿಂತ ಒಳಗೆ ನಾವು ಬರುವಂಥ ಚಾನ್ಸಸ್ ಇಲ್ಲ. ಎಸ್, ಕೇಳಿದ್ರಲ್ಲ, ಇದು ಬೀದರ್ ಜಿಲ್ಲೆಯ ರೈತರ ಒಂದು ಒಮ್ಮತದ ನಿರ್ಧಾರ. ಏನು ಸರ್ಕಾರ 3200 ರೂಪಾಯಿ ನೀಡ್ತಾ ಇದೆ ಬೇರೆ ಜಿಲ್ಲೆಗಳಲ್ಲಿ, ಆದರೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ 3100 ರೂಪಾಯಿಗಿಂತಲೂ ಕಡಿಮೆಗೆ ನಾವು ಯಾವುದೇ ರೀತಿಗೆ ಒಪ್ಪಿಗೆಯನ್ನು ಸೂಚಿಸುವುದಿಲ್ಲ. ಅದಕ್ಕಿಂತ ಕಡಿಮೆ ಬಂದರೆ ಮತ್ತೆ ಹೋರಾಟವನ್ನು ಮುಂದುವರಿಸುವುದಾಗಿ ಇಲ್ಲಿರುವಂತಹ ರೈತ ಮುಖಂಡರು ಹೇಳ್ತಿದ್ದಾರೆ. ಹಾಗಾಗಿ ಇವತ್ತು ನೋಡಬೇಕು, ಸಚಿವರು ಬಂದು ಭೇಟಿ ಕೊಟ್ಟಾಗ ಯಾವ ದರವನ್ನು ಹೇಳ್ತಾರೆ, ಅದಕ್ಕೆ ರೈತರು ಒಪ್ಕೊಳ್ತಾರಾ ಇಲ್ವಾ ಅನ್ನೋದು. ಇವತ್ತಿಗೆ 6ನೇ ದಿನಕ್ಕೆ ಕಾಲಿಟ್ಟಿದೆ ಅಹೋರಾತ್ರಿ ಧರಣಿ. ಇವತ್ತು ಏನಾದರೂ ನಿರ್ಧಾರ ಆದರೆ ಕಾದು ನೋಡಬೇಕು, ನಿರ್ಧಾರ ಆಗುತ್ತೋ ಇಲ್ವೋ ಅನ್ನೋದು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹನುಮಂತ್ ದೇಶ್ಮುಖ್, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.